ನಮೋ ನಮಃ. ಇವತ್ತು ನಾವು ಒಂದು ಸುಭಾಷಿತವನ್ನು ಕೇಳಿ ಬರೋಣ. ದೇವನು ಒಬ್ಬನೇ ಅನ್ನುವಂತಹ ಅರ್ಥದಿಂದ ನಾವು ಈ ಸುಭಾಷಿತವನ್ನು ಕೇಳೋಣ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ. ವಿಷ್ಣು ಹೆಚ್ಚೋ ಶಿವ ಹೆಚ್ಚೋ, ಗಣಪತಿ ಶ್ರೇಷ್ಠನೋ ಆಂಜನೇಯ ಶ್ರೇಷ್ಠನೋ, ದುರ್ಗಾ ಶ್ರೇಷ್ಠಳೋ ಲಕ್ಷ್ಮೀ ಶ್ರೇಷ್ಠಳೋ ಎಂದೆಲ್ಲ ಅನೇಕ ಭಕ್ತರು ಆಗಾಗ್ಗೆ ಕೇಳುತ್ತಿರ್ತಾರೆ. ಯಾವ ದೇವತೆ ಸರ್ವಜ್ಞ, ಯಾವ ದೇವತೆ ಸರ್ವಶಕ್ತ, ನಾವು ಯಾವ ದೇವತೆಯನ್ನು ಪೂಜಿಸಿದರೆ ನಮಗೆ ಆಪತ್ತುಗಳು ಪರಿಹಾರವಾಗ್ತವೆ ಹಾಗೂ ಇಷ್ಟಾರ್ಥಗಳು ಸಿದ್ಧಿಸ್ತವೆ ಅಂತ ಸಾಕಷ್ಟು ಜನರ ಮನಸ್ಸು ಡೋಲಾಯಮಾನವಾಗಿ ಇರ್ತದೆ. ಇಂಥ ಪ್ರಶ್ನೆಗಳಿಗೆಲ್ಲ ಇಲ್ಲಿ ಸರಳವಾಗಿರುವಂತಹ ಉತ್ತರ ಇದೆ. ದೇವರು ಒಬ್ಬನೇ, ನಾಮರೂಪಗಳು ಮಾತ್ರ ಹಲವು ಎನ್ನುವುದೇ ಆ ಉತ್ತರ. ಏಕೋ ದೇವಃ ಸರ್ವಭೂತೇಷು ಗೂಢಃ, ಒಬ್ಬನೇ ಪರಮಾತ್ಮನು ಎಲ್ಲ ಪ್ರಾಣಿಗಳಲ್ಲಿಯೂ ಇರ್ತಾನೆ. ಏಕಂ ಸದ್ ವಿಪ್ರಾ ಬಹುಧಾ ವದಂತಿ, ತಿಳಿದ ಜ್ಞಾನಿಗಳು ಒಂದೇ ಪರಮಾರ್ಥ ತತ್ವವನ್ನು ಇದನ್ನೇ ಸಾರುತ್ತವೆ. ಇದಕ್ಕೆ ಸಾಗರದ ಒಂದು ದೃಷ್ಟಾಂತ. ಬೇರೆ ಬೇರೆಯಾದಂತಹ ಗುಡ್ಡ ಪರ್ವತಗಳಲ್ಲಿ ಹುಟ್ಟುವ ಗಂಗಾ ನದಿ, ಯಮುನಾ ನದಿ, ಗೋದಾವರಿ ನದಿ, ಕಾವೇರಿ ನದಿ, ಬ್ರಹ್ಮಪುತ್ರ ನದಿ, ಹೀಗೆ ಸಾಕಷ್ಟು ಭಿನ್ನ ಭಿನ್ನವಾದಂತಹ ಹೆಸರಿನಿಂದ ಈ ನದಿಗಳೆಲ್ಲವೂ ಒಂದೇ ಸಾಗರವನ್ನು ಸೇರುತ್ತವೆ ಅಲ್ವೇ. ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಓಷನ್, ಶಾಂತ ಮಹಾಸಾಗರ ಮುಂತಾದ ನಾನಾ ಹೆಸರುಗಳು ಇದ್ದರೂ ಕೂಡ ಸಾಗರವು ಮಾತ್ರ ಒಂದೇ ಅಲ್ಲವೇ. ಎಲ್ಲ ಸಮುದ್ರಗಳ ನೀರು ಉಪ್ಪೇ ಆಗಿರ್ತದೆ. ಆಕಾಶದಿಂದ ಬಿದ್ದ ನೀರೆಲ್ಲವೂ ಒಂದೇ ಸಾಗರವನ್ನು ಸೇರುವಂತೆ ಭಕ್ತರ ನಮಸ್ಕಾರಗಳೆಲ್ಲವೂ ಕೂಡ ವ್ಯಾಪಕನಾದಂತಹ ಮಹಾವಿಷ್ಣುವಿಗೆ ಹೋಗಿ ಸೇರುತ್ತವೆ ಅನ್ನುವಂಥದ್ದು ಈ ಒಂದು ಸುಭಾಷಿತದ ಅರ್ಥ. ಭಗವಂತನು ಒಬ್ಬನೇ, ನಾಮರೂಪಗಳು ಮಾತ್ರ ಅನೇಕ. ನಮಸ್ಕಾರ, ಧನ್ಯವಾದ.